ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ದಾವಣಗೆರೆ ದಂಗಲ್, ದಾವಣಗೆರೆಯ ಉಪಸಮರದ ಕಾವು ಮತ್ತಷ್ಟು ತಾರಕಕ್ಕೆ ಏರಿದೆ. ಇದೀಗ ದಾವಣಗೆರೆಯ ದಣಿಗಳ ಪಟ್ಟು ಈಗ ಮತ್ತೆ ಪ್ರತಿಷ್ಠೆಗೆ ಬಂದಿರುವಂಥದ್ದು. ಕೊನೆಗೂ ಕೂಡ ತಮ್ಮ ಕುಟುಂಬಕ್ಕೆ ಟಿಕೆಟನ್ನು ಪಡೆಯುವಲ್ಲಿ SS ಮಲ್ಲಿಕಾರ್ಜುನ್ ಅವರು ಯಶಸ್ವಿಯಾಗಿದ್ದಾರೆ. ಈಗ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಇನ್ನೊಂದೆಡೆ BJPಯಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ಅನ್ನುವಂಥ ಅಭ್ಯರ್ಥಿಗೆ ಕೊಡಲಾಗಿದೆ. ಇನ್ನು JDS ಮತ್ತು SDPI ಜೊತೆಗೆ AIMIM ಹೀಗೆ ಆಮ್ ಆದ್ಮಿ ಪಕ್ಷ ಎಲ್ಲ ಪಕ್ಷಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದಾವೆ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿರುವಂಥ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಮುಸ್ಲಿಂ ಸಮುದಾಯ ನಿಜಕ್ಕೂ ಕೂಡ ಒಂದು ರೀತಿ ರೊಚ್ಚಿಗೆದ್ದಿದೆ ಅನ್ನುವಂಥದ್ದು. ಪ್ರತಿ ಸಲಿಯೂ ಕೂಡ ನಿಮಗೆ ಟಿಕೆಟನ್ನು ಕೊಡ್ತೇವೆ, ನಿಮ್ಮ ಸಮುದಾಯವನ್ನು ಉದ್ಧಾರ ಮಾಡ್ತೇವೆ. SS ಶಾಮನೂರು ಶಿವಶಂಕರಪ್ಪನವರು ಈ ಸಲ ನನ್ನನ್ನು ಗೆಲ್ಲಿಸಿ ಮುಂದಿನ ಸಲ ಚುನಾವಣೆಯಲ್ಲಿ ನಿಮ್ಮ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೇವೆ ಅಂತೇಳಿ ಹೇಳಿದ್ದ ಮಾತುಗಳಿಗೆ ಈಗ ಮನ್ನಣೆ ಇಲ್ವಾ ಅಂತೇಳಿ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಈಗ ಕೇಳ್ತಾ ಇದ್ದಾರೆ. ಇದೀಗ ಈ ಚುನಾವಣೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು SS ಮಲ್ಲಿಕಾರ್ಜುನ್ ಮತ್ತು ಸಮರ್ಥ್ ಅವೆಲ್ಲ ಒಂದು ಕಾಂಗ್ರೆಸ್ನ ಪಾಳ್ಯ ಇವತ್ತು ನಾಮಿನೇಷನ್ ಮಾಡಿತ್ತು. ಜೊತೆಗೆ BJP ಪಾಳ್ಯದಲ್ಲೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ಇವತ್ತು ಮುಗಿಯಿತು. ಹಾಗಾದ್ರೆ ದಾವಣಗೆರೆಯ ಈ ಕ್ಷೇತ್ರ ಏನಾಗಬಹುದು ಅಂತ ಹೇಳಿ ನಾವು ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಬಹುಶಃ ಕೈಪಾಳ್ಯಕ್ಕೆ ಒಳ್ಳೆಟು ಬೀಳುವ ಸಾಧ್ಯತೆಗಳಿವೆ. ಯಾಕೆಂದ್ರೆ SS ಮಲ್ಲಿಕಾರ್ಜುನ್ ಅವರ ಧರ್ಮ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಯುವಕರು ರಾಜಕೀಯಕ್ಕೆ ಬರಬೇಕು, ಹಾಗಾಗಿ ನಾವು ಟಿಕೆಟನ್ನು ಕೊಡ್ತೇವೆ. ಆದರೆ ಅವರು ಹೇಳೋ ಮಾತು ಸರಿಯಾಗಿ ಹೇಳಿಲ್ಲ. ಯುವಕರಿಗೆ ಅವಕಾಶವನ್ನು ಕೊಡಬೇಕು, ರಾಜಕೀಯದಲ್ಲಿ ಅವರು ಮುಂದೆ ಬರಬೇಕು ನಿಜ, ಆದರೆ ತನ್ನ ಮಗನನ್ನು ಹೊರತುಪಡಿಸಿ ಬೇರೆಯವ್ರಿಗೂ ಟಿಕೆಟ್ ಕೊಡಬೇಕು ಅನ್ನುವಂಥ ಸಾಮಾಜಿಕ ಪ್ರಜ್ಞೆ ಅವರಿಗೆ ಬಂದಿಲ್ಲ. ಯುವಕರಿಗೆ ಟಿಕೆಟ್ ಕೊಡಬೇಕು ಅಂತ ಅವ್ರು ಹೇಳಿದ್ದು ತನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಹಾಗಿದ್ರೆ ಮುಸ್ಲಿಂ ಸಮುದಾಯ ಈ ಸಲ ಈ ಒಂದು ಉಪಕದನದಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಸರಿಯಾದ ಪಾಠವನ್ನು ಕಲಿಸುತ್ತಾ, ಅಥವಾ BJP ಅನ್ನೋ ಭೂತವನ್ನ ಪದೇ ಪದೇ ಕಾಂಗ್ರೆಸ್ ಹೇಳುತ್ತಲ್ಲ, ನೀವೇನಾದ್ರೂ ಕಾಂಗ್ರೆಸ್ ಅನ್ನ ಬಿಟ್ಟು BJPಗೆ ಸಪೋರ್ಟ್ ಮಾಡಿದ್ರೆ ನರೇಂದ್ರ ಮೋದಿ ಇರ್ತಾರೆ, ಕೋಮುವಾದಿ ಪಕ್ಷ ಇರುತ್ತೆ, ಮುಸ್ಲಿಂ ಸಮುದಾಯಕ್ಕೆ ಒಂದು ದೊಡ್ಡ ಕಂಟಕ ಆಗುತ್ತೆ ಅಂತೇಳಿ ಪದೇ ಈ ಭೂತವನ್ನ ಬಿಟ್ಟು ಮುಸ್ಲಿಂ ಸಮುದಾಯವನ್ನ ಎದುರಿಸುವ ಮತ್ತೆ ಅವರ ವೋಟನ್ನ ಕಬಳಿಸುವ ಪ್ರಯತ್ನವನ್ನ ಪದೇ ಮಾಡ್ತಾ ಇರ್ತಲ್ಲ ಕಾಂಗ್ರೆಸ್, ಈಗ ಮತ್ತೆ ಅಂಥದ್ದೇ ಅಸ್ತ್ರವನ್ನ ಈಗ ಪ್ರಯೋಗ ಮಾಡಿದೆ. ಹಾಗಿದ್ರೆ ಮುಸ್ಲಿಂ ಸಮುದಾಯ ಈಗ ದಾವಣಗೆರೆಯ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಹೇಳುವ ಮಾತುಗಳನ್ನ ಕೇಳ್ತಾರಾ ಅಥವಾ ತಮ್ಮದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲ್ಲಿಸ್ಕೊಂಡು ಬರ್ತಾರಾ? ಈಗ ನೋಡಿ, ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಟಿಕೆಟ್ ಅನ್ನ ಕಾಂಗ್ರೆಸ್ನಿಂದ ನಿರೀಕ್ಷೆ ಮಾಡಿದ್ರು, ಆದರೆ ಈಗ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿಲ್ಲ. ನಾನೀಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ, ನಮ್ಮ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ, ಪ್ರತಿ ಸಲಿಯೂ ಕೂಡ ಇದೇ ರೀತಿ ಆಗ್ತಾ ಇತ್ತು, ಹಾಗಾಗಿ ನಾನು ಸ್ಪರ್ಧೆ ಮಾಡಿ ನಾನು ಬಂಡಾಯವನ್ನು ಸಾರ್ತೇನೆ ಅಂತೇಳಿ ಸಾದಿಕ್ ಪೈಲ್ವಾನ್ ಅವರು ಹೇಳಿದ್ದಾರೆ. ಅದೇ ರೀತಿ SDPIನ ಅಫ್ಸರ್ ಕೊಡ್ಲುಪೇಟೆಯವರು ಕೂಡ ಈ ಸಲ ಕಣಕ್ಕಿಳಿದಿದ್ದಾರೆ. ಬಹಳ ರೋಚಕ ಆಗಿದೆ ಈ ರಾಜಕೀಯ ಚಕ್ರವ್ಯೂಹದಲ್ಲಿ ಸಮರ್ಥ್ ಅವರು ಯಾವ ರೀತಿ ಹೊರಗಡೆ ಬರ್ತಾರ ಅನ್ನೋದೇ ಬಹಳ ಒಂದು ರೀತಿ ಕದನ ಕುತೂಹಲ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಶ್ರೀನಿವಾಸ್ ಕರಿಯಪ್ಪ ಅವರು BJP ಅಭ್ಯರ್ಥಿ, ಕಾಂಗ್ರೆಸ್ನಲ್ಲಿರುವಂಥ ಒಳ ಜಗಳ ಮತ್ತು ಮುಸ್ಲಿಂ ಸಮುದಾಯದ ಈ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಒಂದು ಈ ಸಂದರ್ಭವನ್ನ BJP ಏನಾದರೂ ಸದುಪಯೋಗ ಪಡಿಸ್ಕೊಳ್ಳುವ, ಅದರ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳೋ ಲೆಕ್ಕಾಚಾರ ಏನಾದರೂ ಮಾಡ್ತಾ ಇದೆಯಾ? ಬಹುಶಃ ಈ ಸಲ ಮುಸ್ಲಿಂ ಸಮುದಾಯ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅದು ಇಡೀ ಕರ್ನಾಟಕಕ್ಕೆ ಮುಂದಿನ ರಾಜಕೀಯ ಭವಿಷ್ಯವನ್ನು, ಅದರಲ್ಲೂ ಮುಸ್ಲಿಂ ಸಮುದಾಯದ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳಲಾಗ್ತದೆ. ಕೆಲವರು ಹೋರಾಟಗಾರರು, ಪತ್ರಕರ್ತರು ಹೇಳ್ತಾರೆ, ಪದೇ ಈ ರೀತಿ ಹೇಳಿ ನಿಮಗೆ ಮೋಸ ಮಾಡ್ತಿದ್ದಾರೆ. ಯಾಕೆಂದರೆ ನೋಡಿ, SS ಮಲ್ಲಿಕಾರ್ಜುನ್ ಅವರು ಶಾಮನೂರು ಕುಟುಂಬಕ್ಕೆ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಆದರೆ ಮೆಜಾರಿಟಿ ಇಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಸಂಖ್ಯೆ 60 ಒಂದು 70-80 ಸಾವಿರ ವೋಟರ್ಸ್ ಇದ್ದಾರೆ. ಅಂತಹ ಜನಸಂಖ್ಯೆ ಬಾಹುಳ್ಯ ಇರುವಂಥ ಸಮುದಾಯಕ್ಕೆ ಇವರು ಮನ್ನಣೆ ಕೊಡಲಿಲ್ಲ ಅಂದರೆ ನಿಮ್ಮ ಹತ್ರ ದುಡ್ಡಿರಲಿಲ್ಲ, ನಿಮ್ಮ ಹತ್ರ ಅಧಿಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ಸೂಕ್ತವಾದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ನಿರ್ಣಯವನ್ನು ಈ ಸಲ ಏನಾದರೂ ಸಮುದಾಯ ತೆಗೆದುಕೊಂಡ್ರೆ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಕಲಿಸುವ ಎಲ್ಲ ಅವಕಾಶಗಳು ಈಗ ಸಿಕ್ಕಿದ್ದಾವೆ. ಆದರೆ ಇದೇ ಕಾವು, ಇದೇ ಬಂಡಾಯ, ಇದೇ ಸಿಟ್ಟು,
ಇದೇ ಆಕ್ರೋಶ ತಮ್ಮ ಸಮುದಾಯಕ್ಕಾಗಿರುವಂಥ ನೋವು ಮತ ಹಾಕುವವರೆಗೂ ಇರುತ್ತಾ ಅನ್ನೋದೇ ಈಗ ಪ್ರಶ್ನೆ. ಸೊ ಈಗ ಅವಕಾಶ ಸಿಕ್ಕಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಮುಸ್ಲಿಂ ಸಮುದಾಯ ಜೊತೆಗೆ ಅಹಿಂದ ಅಲ್ಪಸಂಖ್ಯಾತರ ಜೊತೆಗೆ ಈ ಏನು ಹಿಂದುಳಿದ ವರ್ಗದವರು ಇದಾರಲ್ಲ, ಇವರೆಲ್ಲರೂ ಕೂಡ ಒಂದು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡ್ರೆ ಅಧಿಕಾರವನ್ನ ಹಿಡಿಯೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮತ್ತೆ ಶಾಮನೂರ್ ಕುಟುಂಬ, ಅವ್ರ ಮಗ, ಅವ್ರ ಮೊಮ್ಮಕ್ಕಳು, ಹೀಗೆ ಇಡೀ ಪರಂಪರೆ, ಇಡೀ ವಂಶಾಡಳಿತವೇ ಕೂಡ ಈ ಅಧಿಕಾರವನ್ನು ಪಡ್ಕೊಂಡು ಈ ಸಮುದಾಯಕ್ಕೆ ಮೋಸ ಮಾಡ್ತಾನೆ ಬರಲಾಗುತ್ತೆ. ಅದರಲ್ಲೂ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ನೋಡಿದ್ರೆ ಅಲ್ಲಿ ಅಭಿವೃದ್ಧಿ ಆಗಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿನ ಅಂತ ರಸ್ತೆಗಳನ್ನು ಒಂದಷ್ಟು ಹೊರತುಪಡಿಸಿದ್ರೆ ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ, ಅಲ್ಲಿ ಆಸ್ಪತ್ರೆಗಳಿಲ್ಲ, ಶಾಲೆಗಳಿಲ್ಲ, ಹೀಗೆ ಅನೇಕ ಸಮಸ್ಯೆಗಳಿಂದ ಈ ಕ್ಷೇತ್ರ ಬಳಲ್ತಾ ಇದೆ. 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದ ನಂತರ ಅಲ್ಲಿ ಕಂಟಿನ್ಯೂಸ್ ಆಗಿ ಶಾಮನೂರು ಶಿವಶಂಕರಪ್ಪ ಗೆದ್ದು ಬರ್ತಾ ಇದ್ದಾರೆ. ಆದರೆ ಕ್ಷೇತ್ರಕ್ಕೆ ಮಾಡಿದ ಅಭಿವೃದ್ಧಿ ಏನು ಅಂತಂದ್ರೆ ಅಂತ ಹೇಳ್ಕೊಳ್ಳುವಂಥ ಸಾಧನೆ ಮಾಡಿಲ್ಲ. ಹಾಗಾಗಿ ಈ ಸಲ ಮುಸ್ಲಿಂ ಸಮುದಾಯದ ಓಟುಗಳನ್ನು ಕಬಳಿಸೋದಕ್ಕೆ ಬೇರೆ ಬೇರೆ ಕ್ಷೇತ್ರದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಆ ಎಲ್ಲ ಅಭ್ಯರ್ಥಿಗಳು ಓಟನ್ನು ಕಿತ್ತರೆ, ಕಬಳಿಸಿದ್ರೆ ಅದು ಕಾಂಗ್ರೆಸ್ಗೆ ಲಾಭನ ಅಥವಾ BJPಗೆ ಲಾಭನ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಗೊತ್ತಿಲ್ಲ, ಒಂದು ವೇಳೆ ಏನಾದರೂ ಏಕಮುಖವಾಗಿ ಸಮಸ್ತ ಮುಸ್ಲಿಂ ಸಮುದಾಯ ಒಬ್ಬ ಅಭ್ಯರ್ಥಿಯನ್ನು ಬೆಂಬಲಿಸಿದ್ರು ಕೂಡ ಗೆಲ್ಲುವ ಸಾಧ್ಯತೆಗಳಿವೆ. ಹಾಗಾಗಿ ಈ ಸಲಿಯ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯ ಜೊತೆಗೆ ದಲಿತ ಸಮುದಾಯ ಜೊತೆಗೆ ಹಿಂದುಳಿದ ಸಮುದಾಯಗಳು ಒಂದು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡು ಈ ವಂಶಾಡಳಿತ ಕುಟುಂಬಕ್ಕೆ, ಈ ಏನು ವಂಶ ಪಾರಂಪರ್ಯ ಆಡಳಿತಕ್ಕೆ, ಕುಟುಂಬ ರಾಜಕಾರಣಕ್ಕೆ ಸರಿಯಾದ ಮರ್ಮಾಘಾತವನ್ನು, ಒಳ್ಳೆಯಟು ಕೊಡುವ ಅವಕಾಶವನ್ನು ಕಳೆದುಕೊಳ್ಳಬಾರ್ದು. ಜೊತೆಗೆ ಈ ಸಮುದಾಯಕ್ಕೆ ಇನ್ನಾದರೂ ಸಾಮಾಜಿಕ ನ್ಯಾಯ ಸಿಗಲಿ, ಮತ್ತು ಈ ಸಮುದಾಯದಲ್ಲೂ MLAಗಳು ಆ ಭಾಗದಲ್ಲಿ ಜನಪ್ರತಿನಿಧಿಗಳಿಗೆ ಆಯ್ಕೆಯಾಗಿ ಸಮುದಾಯಕ್ಕೊಂದು ಸಾಮಾಜಿಕ ನ್ಯಾಯ ಜೊತೆಗೆ ಆ ಕ್ಷೇತ್ರದ ಅಭಿವೃದ್ಧಿ ಕೂಡ ಆಗಲಿ ಅನ್ನುವಂಥ ಆಶಯದೊಂದಿಗೆ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.